ನೋಡಿ ನೀವು ಇದು ಒಂದು ಕಡೆ ಮೋದಿಯವ್ರಿಗೇನಾರು ಅಮಿತ್ ಶಾ ಅವ್ರಿಗೆ ಬಿ ಜೆ ಪಿಗೆ ಈ ಥರದ ಇಶ್ಯೂ ಸಿಕ್ಕಿದರೆ ಈ ರಾಜ್ಯದಲ್ಲಿ ಹೀಗೆ ಇರ್ತಿದ್ರಾ ಅಂತ ನೀವು ಒಂದು ಪ್ರಶ್ನೆ. ಅವರು ಇವತ್ತು ಸಹ ಜನತಾದಳದವ್ರ ಜೊತೆ ಅವರ ಓಟ್ಗೋಸ್ಕರ ಜನತಾದಳವನ್ನು ವಿಶ್ವಾಸಕ್ಕೆ ತಗೊಂಡು ಚುನಾವಣೆ ಮಾಡಲಿಕ್ಕೆ ನಿಂತಿದ್ದಾರೆ. ಮತ್ತು ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ, ಟಿ ವಿನಲ್ಲಿ ನೋಡಿದ್ದೀನಿ, ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಅಮಿತ್ ಶಾ ಅವರು ತೀರ್ಮಾನ ಮಾಡಿದರು ಅಂತ. ಅಂದರೆ ಇದೆಲ್ಲ ಮಾಹಿತಿ ಅವ್ರಿಗಿತ್ತು. ಇವ್ರಿಗೆ ಇವೆಲ್ಲ ಮಾಹಿತಿ ಇದ್ದು ಟಿಕೆಟ್ ಕೊಡಬಾರ್ದು ಅಂತೇಳಿ ಅಮಿತ್ ಶಾ ಅವರು ತೀರ್ಮಾನ ಮಾಡಿದರು. ನಂತರ ಅದು JDSನಲ್ಲಿ ವರಿಷ್ಠರು ನಾವು ಕೊಡಲೇಬೇಕು ಅಂತೇಳಿ ಕೊಟ್ಟರು ಅಂತ. ಸೊ ಗೊತ್ತಿದ್ದ ಮೇಲೆ ಈ ದೇಶದ ಮಹಿಳೆಯರ ಬಗ್ಗೆ ಮಾತನಾಡ್ತಕ್ಕಂಥ ಪ್ರಧಾನಿಯವರು ಮೈಸೂರಿನಲ್ಲಿ ಜೊತೆ ಕೂರಿಸ್ಕೊಂಡು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಓಟ್ ಕೇಳ್ತಾರೆ. ಸಂಬಂಧ ಎಲ್ಲಿ ಅಂತ ಕುಮಾರಸ್ವಾಮಿಯವರು ಮಾತಾಡ್ತಾರೆ, ಮೋದಿಯವ್ರಿಗೂ ಇದಕ್ಕೂ ಸಂಬಂಧ ಏನು ಅಂತ. ಮೈತ್ರಿ ಪಕ್ಷ ಅಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಇಬ್ಬರು ನಂಟಸ್ತನ ಮಾಡಿದಾರಲ್ಲ, ಸೊ ಅವ್ರು ಮಾಡಿರ್ತಕ್ಕಂಥ ಪಾಪದ ಕೊಡನೋ ಅಥವಾ ತಪ್ಪೋ ಇವ್ರಿಗೂ ಶೇರ್ ಆಗಬೇಕಲ್ಲ. ಜೊತೆಲಿ ಕೂರಿಸ್ಕೊಂಡು ಇವರು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಓಟ್ ಕೇಳ್ತಾರೆ. ಸೊ ಇವರು ಆದಮೇಲೆ ಬಹುಶಃ ಸೊ ಇದು ಎಲ್ಲಿಗಂಟ ಹೋಗುತ್ತೆ. ನಮ್ಮಲ್ಲಿ SIT ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಲಿ, ಇನ್ನೊಬ್ಬರಾಗಿರಲಿ, ಸೊ ತನಿಖಾ ಸಂಸ್ಥೆಯನ್ನು ಮಾಡ್ತಕ್ಕಂಥದ್ದು ಕರ್ತವ್ಯ ಅಲ್ಲ ಸರ್ಕಾರದ್ದು. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂದಾಗ ಯಾರೂ ಸಹ ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಕುಮಾರಸ್ವಾಮಿಯವರು ಮಾತಾಡ್ತಾರೆ, SIT ಡ್ರಗ್ ಇಶ್ಯೂನಲ್ಲಿ ಏನಾಯಿತು, ಇದು ಏನು ನಡೆಯುತ್ತೆ ಅಂತ ಗೊತ್ತು, ಎಲ್ಲಿಗಂಟ ಹೋಗುತ್ತೆ ಅಂತ ಗೊತ್ತು. ಅಂದರೆ ಇವ್ರ ಲೆಕ್ಕದಲ್ಲಿ ಇದು ಯಾವುದೂ ಮಾಡಬಾರ್ದು ಅಂತಲ, ತನಿಖೆನೇ ಮುಂದುವರಿಬಾರ್ದು ಅಂತಲ, ಅಥವಾ ಒಂದು ಕಡೆ ಹೇಳ್ತಾರೆ ನನಗೆ ಸಂಬಂಧನೇ ಇಲ್ಲ, ರೇವಣ್ಣವರು ಡಿವೈಡ್ ಆಗಿದ್ದಾರೆ ಅಂತಾರೆ, ಇನ್ನೊಂದು ಕಡೆ ಹೇಳ್ತಾರೆ ನನ್ನ ಮಗ ಇದ್ದಂಗೆ ಅಂತಾರೆ, ಇನ್ನೊಂದು ಕಡೆ ಹೇಳ್ತಾರೆ DK ಶಿವಕುಮಾರ್ ಮೇಲೆ ಅರ್ಧ ಆಯ್ತಾರೆ. ಒಬ್ಬ ಸಂಸ್ಕಾರ ಇರ್ತಕ್ಕಂಥವ್ರು ಯಾರಾದ್ರೂ DK ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡಿದಾರಲ್ಲ, ಅದು ಸಾಧ್ಯನಾ ಅದು ಆ ಥರ? ಸೊ ನನಗೆ ಈಗ ದೇವೇಗೌಡರಂಥ ಒಬ್ಬ ಮಹಾನ್ ನಾಯಕರು, ಅವರ ಸುಪುತ್ರ 2ನೇ ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಒಬ್ಬ ಉಪಮುಖ್ಯಮಂತ್ರಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡ್ತಾರೆ. ಇವ್ರ ಉದ್ದೇಶ ಏನು ಅಂತ ಗೊತ್ತು.